ಈಗ ತಾನೇ ಸೌದಕ್ಕ ಹತ್ರ ಬಂದಿದ್ದೀವಿ. ಸೌದಕ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ. ಈ ದೇವಸ್ಥಾನ ಬರ್ಲಿ ಕಾಲ್ ತೊಳ್ಕೊ. ಅದೇ ಗೈಸ್ ದೇವಸ್ಥಾನ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸ್ವಲ್ಪ ಕಾಲೆಲ್ಲ ತೊಳ್ಕೋಬೇಕು. ಈಗ ಗಂಟೆ ತರ್ಕೊತೀವಿ. ಗಂಟೆ ಗಣಪತಿ ಗಂಟೆ ಕಟ್ಟುತ್ತೆ. ಅಲ್ಲಿದೆ ಗಂಟೆ. ಡ್ರೈ ಫ್ರೂಟ್ಸ್ ಅಂಗಡಿ ನೋಡು, ಮಸ್ತ್ ಇದೆ. ಅಣ್ಣ ಹೆಂಗಣ್ಣ ಗಂಟೆ? 50 ರೂಪಾಯಿ ಇದೆ. ಇದು 120, 150, 200. ಇದೊಂದು ಕುಡಿತ್ರ. ಹಾಂ ಅದು ಇದು ಕಟ್ಟಕ್ಕ. ಹಾಂ ಅದು ಕಡೆ ಒಂದು ಗಂಟೆನ ವಾಶ್ ಮಾಡಿ ಕಟ್ಟಬೇಕಂತೆ. ಅದಕ್ಕೆ ವಾಶ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಗಂಟೆ ಹೋಗಿ ಕಟ್ಟುವ. ಏನು ಕಟ್ಟಕ್ಕೂ ಏನೋ ಗೊತ್ತಿಲ್ಲ. ಹಾಂ ಬಾ. ಸೌದಕ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ. ಗಾಯಿಸೋದಕ್ಕೆ ಯಾವುದೇ ಥರ ಮೇಲ್ಛಾವಣಿಗಳು ಇರಲ್ಲ, ಕಂಬನೂ ಇರಲ್ಲ. ಇದಂಗೆ ನ್ಯಾಚುರಲ್ ಓಪನ್ ಗಣಪತಿ. ಇಲ್ಲೇ ಕಟ್ಟೋದು. ಇಡ್ಕೊಂಡು ಈ ಕಡೆಯಿಂದ ಕಟ್ಟಲ್ಲ. सब क्या देखना पड़ रहा है? अच्छा है मैं अंधा हूँ. Come on guys. ಬನ್ನಿ ಗೈಸ್ ನೋಡಿ. ಸರಿ ಫೋಟೋ ತೆಗಿತಾರೆ ಅಡ್ಡ ಹೋಗ್ತಾಯಿದ್ದೀನಿ ನಾನು. ಬಸ್ವ ಆ್ಯಕ್ಚುಲಿ ಇದು ದೇವಸ್ಥಾನ ಕಟ್ಟಿದ್ರು ರಾಜರ ಟೈಮಲ್ಲಿ, ರಾಜರ ಕಾಲದಾಗೆಲ್ಲ. ಹಾಂ ಹಾಂ ರಾಜರ ಕಾಲಾಗೆಲ್ಲ ಇದು ದೇವಸ್ಥಾನ ಕಟ್ಟಿದ್ರು. ಬಟ್ ಇದು ಶತ್ರುಗಳು ಬಂದು ದೇವಸ್ಥಾನ ಎಲ್ಲ ಕೆಡವಿ ಎಲ್ಲ ನೆಲಸಮಾಧಿ ಮಾಡಿದರು. ಬಟ್ ಇಲ್ಲಿ ಊರ ಜನ ಅದನ್ನು ತೊಗೊಬಂದು ಇಲ್ಲಿ ಮೊದಲೇ ಎಲ್ಲ ಸೌತೆಕಾಯಿ ಬೆಳೀತಿದ್ರಂತೆ. ಆ ಸೌತೆಕಾಯಿ ಬೆಳೆಯೋ ಜಾಗದಾಗೆ ಇಟ್ಟು ಮತ್ತು ಅದೇ ಸೌತೆಕಾಯಿನ ನೈವೇದ್ಯ ಕೊಟ್ಟು ಇಲ್ಲೆಲ್ಲ ಪೂಜೆ ಮಾಡ್ತಿದ್ರಂತೆ. ಇದಕ್ಕೆ ಸೌತಡ್ಕ ಗಣಪತಿ ಅಂತ ಹೆಸರು ಬಂದಿದೆ. ಇಲ್ಲಿ ಒಂದು ಸಂಪ್ರದಾಯ ಇದೆ, ಏನಂದರೆ ಅದೇ ಗಂಟೆ ಕಟ್ಟಿ ಏನಾರೇ ನೆರವೇರಿಸ್ಕೊಂಡ್ರೆ
ಅದು 42 ದಿವಸದಾಗೆ ಈಡೇರುತ್ತಂತೆ. ಈಗ ಅದೇ ನಾವು ಕಟ್ಟಿದ್ದೀವಿ ಗಂಟೆನ, ನೋಡೋಣ. ಫುಲ್ ಪವರ್ಫುಲ್ ದೇವಸ್ಥಾನ ಇದು ಆ್ಯಕ್ಚುಲಿ. ನೆಕ್ಸ್ಟು ಸುಬ್ರಹ್ಮಣ್ಯ ಇಲ್ಲಿಂದ ಆಲ್ಮೋಸ್ಟ್ 40 ಕಿಲೋಮೀಟರ್ನೇ ಇರಬೇಕು, 40 to 50 ಕಿಲೋಮೀಟರ್ಸ್. ಒಂದು ಜಲ್ದಿ ಸ್ಟಾರ್ಟ್ ಮಾಡೋದು ಬೈಕ್ನ. ಸರಿ ಗೈಸ್, ಲೆಟ್ಸ್ ಗೋ ಸುಬ್ರಹ್ಮಣ್ಯ. ಹಾಯ್ ಗೈಸ್, ಈಗ ತಾನೇ ಜಸ್ಟ್ ಸುಬ್ರಹ್ಮಣ್ಯ ರೀಚ್ ಆದ್ವಿ, ನಾನು ಮತ್ತು ಧ್ರುವ. ನೋಡಿ ಗೈಸ್, ಸುಬ್ರಹ್ಮಣ್ಯ ಹಸುಗಳು ಎಷ್ಟು ಶಾಂತ ಮಕ್ಕಂದವಲ್ಲ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿ ಗೈಸ್, ದೇವಸ್ಥಾನ. ಹೀಗಿಲ್ಲಿ ದರ್ಶನ ಮಾಡಿಕೊಂಡು ಟೈಮು 12:30 ಆಗಿದೆ. ದರ್ಶನ ಮಾಡಿ ಊಟ ಮಾಡಿ ಇಲ್ಲಿಂದ ಸೀದಾ ಧರ್ಮಸ್ಥಳ, ಮತ್ತೆ ಧರ್ಮಸ್ಥಳ. ಸಣ್ಣ ಹುಡುಗ ಥರ ಚಾಕ್ಲೇಟ್ ತಿನ್ನಕತ್ತ ಒಬ್ಬೊಬ್ಬರೇ. ಗೈಸ್, ಇದೇನೋ ನಡೀತಾ ಇದೆ, ಸಂಗೀತ ಸಮ್ಮೇಳನ ಇರುತ್ತೆ ಮೋಸ್ಟ್ಲಿ. ಏನದು? ಯಾರಿಗೊತ್ತು, ಬಟ್ ಜನ ಮಾತ್ರ ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಜನ ಸಾಗರ. ಇಲ್ಲ ಅಂತ ಜನ ಇಲ್ಲಲ್ಲ, ಇಲ್ಲಿ ಕಮ್ಮಿ. ಬಾರ್ಲ ಅಲ್ಲಿ ಹೆಲ್ಮೆಟ್ಟು ಶೂನು ಎಲ್ಲ ಇಡಬೇಕು. ಶೂ ಮತ್ತೆ ನೆಂದೋಗಿದೆ. ಇತ್ತಲೆ ಲಾಸ್ಟ್ ಟೈಮ್ ಬಂದಾಗ ಸ್ಲಿಪ್ಪರ್ ಬಿಟ್ಟಿದ್ವಿ. ಎಲ್ಲಿ? ಎಲ್ಲಲ್ಲ ನೋಡದೆ ಚಪ್ಪಲಿ ಇಡುವ ಕೊಠಡಿ ಅಂತ ಇಲ್ಲ ಅಲ್ಲಿ. ಇಲ್ಲಿ ನೋಡು, ನೋಡಲ್ಲಿ ಚಪ್ಪಲಿಗಳನ್ನು ಯಾರ ತಗೊಂಡೋದ್ರೆ ಹೆವಿ ಶೂ ಅಮ್ಮ. ಆಗಲೇ ಫುಲ್ಲು ಹೋಗಿದೆ ಶೂ ಎಲ್ಲ. ಬಾ ಇಲ್ಲಿ ಫಸ್ಟ್ ಸ್ಲಿಪ್ಪರ್ಲ್ಲ ಬಿಟ್ಟು ಬರೋಣ ಬಾ. ಗೈಸ್, ಇಲ್ಲೂ ಅಷ್ಟು ರಶ್ ಇಲ್ಲ, ಫ್ರೀ ಇದೆ. ಒಳಗಿದೆ ನೋಡ್ಬೇಕಷ್ಟ. ರಶ್ ಇದೆ. ಶರ್ಟ್ ಬಿಚ್ಚಲ್ಲ ನಿಂದು ಧ್ರುವ? ಶರ್ಟ್ ಬಿಚ್ಚು. ಯಾವ ಒಂದು ಸಾಕು ಮಾಡಿ. ಯಾವುದೇ ಜಾತಿ, ಜನಾಂಗ, ಧರ್ಮ, ಲಿಂಗಾಯ ಭೇದಭಾವ ಇಲ್ಲದೆ ದೇವರ ದರ್ಶನಕ್ಕೆ ಸರ್ವರಿಗೂ ಪ್ರಾರಂಭ. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಗೈಸ್. ಧರ್ಮಸ್ಥಳದಾಗ ಅಷ್ಟು ರಶ್ ಇರಲಿಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಆ್ಯಕ್ಚುಲಿ. ಫಸ್ಟ್ ಫುಲ್ಲು ರಶ್. ಇಲ್ಲೇ ಏನಿಲ್ಲ ಅಂದ್ರೆ 1 ಗಂಟೆ ಆಗುತ್ತೆ ಪಕ್ಕ. ಹಿಂಗಿಂದ ಲೈನೆಲ್ಲ ಸುತ್ತರ್ಕೊಂಡು ಒಳ ಹೋಗಿ ದೇವರ ದರ್ಶನ ಮಾಡಿಸಿ 1 o'clock ತರ್ಟಬೇಕು. ಅಲ್ಲಿ ಗೈಸ್, ಈಗ ತಕ್ಷಣ ದರ್ಶನ ಮುಗಿಸಿ ಹೊರ ಬರ್ತಾಯಿದ್ದೀವಿ. ಸುಬ್ರಹ್ಮಣ್ಯದಲ್ಲಿ ಏನು ಸ್ಪೆಷಲ್ಲು ಅಂದರೆ ಸರ್ಪದೋಷ ಪರಿಹಾರ ಆಗುತ್ತೆ ಗೈಸ್. ಏನು ಅಂದರೆ ಆದಿಶೇಷನ ಗರುಡ ಸಾಯಿಸಕ್ಕೆ ಹೋಗ್ಬೇಕಾರೆ ಆದಿಶೇಷ ಸುಬ್ರಹ್ಮಣ್ಯ ಹತ್ರ ಬಂದು ಸಹಾಯ ಕೇಳಿದಾಗ ಸುಬ್ರಹ್ಮಣ್ಯ ಆದಿಶೇಷನ ತನ್ನ ಜಾಗದ ಕೆಳಗೆ ಜಾಗ ಕೊಡ್ತಾನೆ. ಅವಾಗ ಆದಿಶೇಷ ಹೇಳುತ್ತೆ, ಇಲ್ಲಿ ಯಾರೇ ಸರ್ಪದೋಷ ಪರಿಹಾರಕ್ಕೆ ಬಂದರೂ ಅವ್ರಿಗೆ ಪರಿಹಾರ ಆಗುತ್ತೆ. ಯಾರೇ ಸುಬ್ರಹ್ಮಣ್ಯಕ್ಕೆ ಬಂದು ಸರ್ಪದೋಷ ಅಂತ ಹೇಳಿದ್ರು ಪರಿಹಾರ ಆಗುತ್ತೆ.
ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಗರುಡ ಗಂಬ ಇದ್ದಿದ್ದು ಏನಕ್ಕೆ ಅಂದರೆ ಆದಿಶೇಷನ್ ಉಸಿರಾಟದಿಂದ ಬರೋ ವಿಷನೆಲ್ಲ ಆ ಗರುಡ ಗಂಬ ತಡೆಯುತ್ತೆ. ಹಾಗಾಗಿ ಅಲ್ಲಿ ದೇವಸ್ಥಾನದಲ್ಲಿ ಗರುಡ ಗಂಬ ಹಾಕಿರ್ತಾರೆ ಫ್ರೆಂಡ್ಸ್. ಹಾಗಾಗಿ ಏನೇ ಸರ್ಪದೋಷ ಇದ್ರೂ ಸುಬ್ರಹ್ಮಣ್ಯಕ್ಕೆ ಬಂದರೆ ಎಲ್ಲ ವಾಸಿ ಆಗುತ್ತೆ.